ಇಲ್ಲಿ ಬಂದು ಕರ್ಕೊಂಡು ಬಂದು ಇವ್ರು ಅಡ್ಮಿಟ್ ಮಾಡಿ ಶವಗಾರದಲ್ಲಿ ಇದ್ದಾರೆ. ನಾವು ಅವಾಗಿಂದ ಕೇಳ್ತಿದ್ದೀವಿ, ಇವ್ರು ಯಾರು ನಮಗೆ ತೋರಿಸ್ತಾ ಇಲ್ಲ, ಕೀ ಇಲ್ಲ ಅಂತ ಕೇಳಿದ್ರೆ ಅವ್ರು ಅಟೆಂಡರ್ ಬಂದಿಲ್ಲ, ಪೊಲೀಸವ್ರು ಬರಬೇಕು ಅಂತ ಹೇಳ್ತಾವ್ರೆ. ತಂದೆ ತಾಯಿ ಬಂದಾಗ ಅಷ್ಟೇ ಅವ್ರ ಪಾಪ ಮುಖ ನೋಡಿರೋದು. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇವ್ರು ಯಾರೂ ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಕರ್ಕೊಂಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಶವ ಆಗಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮಗೆ ಅವ್ರು ತೋರಿಸ್ತಾ ಇಲ್ಲ ಏನಾಗಿದೆ ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ತೆಗ್ಸಿ ಅಂದರೆ ಕ್ಯಾಮ್ರಾಗಳೆಲ್ಲ ಹೊಡೆದೋಗಿದೆ ನಮ್ಮ ಹತ್ರ ನಮಗೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಏನು ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು ದೇವನಹಳ್ಳಿನಲ್ಲಿ ಹಾಸ್ಟೆಲಲ್ಲಿ ಇದ್ರು, ಕರ್ಲಿಂಗ್ ಸ್ಕೂಲ್ ಅಂತ. ಸರ್ ಇವಾಗ 6th ಸ್ಟ್ಯಾಂಡರ್ಡ್ ಮಗುಗೆ ಏನಾದರೂ ಒಂದು ಆಗಿರುತ್ತೆ ಅಂತಂದರೆ ಅಥವಾ ಮುಂಚೆ ಏನಾದರೂ ಸೈನ್ಸ್ ಇರಬೇಕು. ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಒಂದು ಸೈನ್ಸ್ ಇರುತ್ತಲ್ವಾ. ಅವರು ಅಟ್ಲೀಸ್ಟ್ ಏನಾಗಿದೆ ನಮ್ಮ ಮಗುಗೆ ಅಂತ ಹೇಳಬೇಕು. ಅಟ್ಲೀಸ್ಟ್ ಏನು ತೊಂದರೆ ಆಯಿತು, ಬಿದ್ದು ಕುಸಿದು ಬಿದ್ದರೂ ನಾವು ಶವಗಾರದಲ್ಲಿ ತೊಗೊಂಬಂದು ಮಲಗಿಸಿದ್ದೀವಿ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಏನು ಹುಷಾರು ತಪ್ಪಿತ್ತಾ, ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಹೃದಯ ಸಮಸ್ಯೆ ಇದೆಯಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಏನೋ ಅವ್ರು ಹೇಳ್ದಿರ ಕುಸಿದು ಬಿದ್ದು ನಾವು ತೊಗೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಇಲ್ಲ, ಹುಡುಗ ಚೆನ್ನಾಗೇ ಇದ್ದ, ರಜಕ್ಕೆ ಬಂದು 1 ತಿಂಗಳು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದ, ಚೆನ್ನಾಗಿದ್ದ, ಚೆನ್ನಾಗಿ ಆಟಾಡ್ಕೊಂಡು ಆರೋಗ್ಯವಾಗಿದ್ದಿದ್ದು ಮಗು. ಸರ್ ಹೇಳ್ತಿಲ್ವಾ, ಒಂದು ಚೂರು ಅವ್ನಿಗೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಒಂದು ದಿವಸ ಹಾಸ್ಟೆಲಿಂದ ಕರ್ಕೊಂಡೋಗಿ ಇವ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೇ ಇಲ್ಲ. ಅವ್ನಿಗೆ ಎಲ್ಲ ಆರೋಗ್ಯವಾಗಿರೋ ಮಗು ಬೆಳಗ್ಗೆ ಫೋನ್ ಮಾಡಿ 1 ಅವರ್ಗೆಲ್ಲ ಇಷ್ಟೆಲ್ಲ ನಡೆದಿದೆ, ಕರ್ಕೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಒಂದೇ ವರ್ಷ ಸರ್ ಆಗಿರೋದು, 1 ವರ್ಷ ಮುಗೀತು. ಇದು 2ನೇ ವರ್ಷಕ್ಕೆ 1 ತಿಂಗಳು ಸ್ಕೂಲ್ಗೆ ಹೋಗಿರೋದು, ಇನ್ನು 1 ತಿಂಗಳು ಸ್ಕೂಲ್ಗೆ ಹೋಗಿರೋದು ಅವನಿನ್ನು. ನೈಟೆಲ್ಲ ಇವ್ರ ಅಪ್ಪ ಹತ್ರ ಮಾತಾಡಿ ಚೆನ್ನಾಗೇ ಮಾತಾಡಿದ್ದಾನೆ. ಹಿಂಗೆ ಕರೆಕ್ಟಾಗಿ ಯೂನಿಫಾರ್ಮ್ ಬೇಕು, ನನಗೆ ಯೂನಿಫಾರ್ಮ್ಗೆ ಅಮೌಂಟ್ ಹಾಕಿ ಅಂತ ಎಲ್ಲ ಹೇಳಿದ್ದಾನೆ. ಜಾಗಿಂಗ್ ಮಾಡೋದಕ್ಕೆ ನನಗೆ ಶೂಸ್ ಕೊಡಿಸಿ ಅಂತ ಕೇಳಿದ್ದಾನೆ. ಇವರೆಲ್ಲ ಮಾತಾಡಿದ್ದಾರೆ. ಹೌದು, ಬೆಳಗ್ಗೆ ಸರ್ 1 ಅವರ್ ಟೈಮ್ ಗ್ಯಾಪಲ್ಲಿ ಇದೆಲ್ಲ ನಡೆದಿರೋದು. ನಾವು ಇವ್ರು ಎಲ್ಲರಿಗಿಂತ ಮುಂಚೆ ಪೊಲೀಸರು ಸ್ಕೂಲ್ ಹತ್ರ ಇದ್ದಾರೆ. ಇವ್ರಿಗೆಲ್ಲ ಫೋನ್ ಮಾಡಿ ಇಂಟಿಮೇಟ್ ಮಾಡೋಕ್ಕಿಂತ ಮುಂಚೆನೇ ಪೊಲೀಸರು ಸ್ಕೂಲ್ ಹತ್ರ ಇದ್ದಾರೆ ಅಂತಂದರೆ ನಮಗೆ ಪ್ರೂಫ್ ತೋರಿಸ್ತಾ ಇಲ್ವಲ್ಲ. ಅವರು ಎಲ್ಲಿ ಬಿದ್ದ ಸರಿ, ಅಷ್ಟು ದೊಡ್ಡ ಹಾಸ್ಟೆಲ್ ಸರ್ ದೇವನಹಳ್ಳಿನಲ್ಲಿ, ಅವ್ರ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ಪ್ರೂಫ್ ಇಲ್ಲ ಅಂತಂದ್ಮೇಲೆ ಅವ್ರು ಹೆಂಗೆ ಹೇಳ್ತಾರೆ ನಮಗೆ ಹಿಂಗಾಗಿದೆ, ಹಿಂಗೆ ಬಿದ್ದರು ಅಂದಿದ ತಕ್ಷಣ ನಾವು ಹೆಂಗೆ ಒಪ್ಕೊಬೇಕು ಸರ್? ಅವ್ರು ಹೆಂಗೆ ಬಿದ್ದರು ಅಂತ ಗೊತ್ತಿಲ್ಲ, ಬಿದ್ದಿದ ತಕ್ಷಣ ಸತ್ತೋಗ್ತಾರೆ ಅನ್ನೋದಕ್ಕೆ ನಮ್ಗೇನು ಸರ್ ಪ್ರೂಫ್ ಕೊಟ್ಟಿದ್ದಾರೆ ಇವರು? ಇವತ್ತು ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತಂದು, ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯಂದರು ಕೂಡ ಅಲಿಗೇಷನ್ ಮಾಡ್ತಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಒಬ್ಬ ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ 40-50 ಜನ ಇದ್ದಾರೆ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ, ಅಥವಾ ಯಾವ್ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲದನ್ನೂ ಕೂಡಿ ನಾವು ನೀಟಾಗಿ ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತಗೊಂಡು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ದೂರು ಆ್ಯಸ್ ಆಫ್ ನೋ ಬಂದಿಲ್ಲ, ಬಟ್ ಚೆಕ್ ಮಾಡಿ ನೋಡ್ತೀವಿ ನಾವು ಇದೆಯಾ ಅಂತ. ಸಾಕಷ್ಟು ಅಲಿಗೇಷನ್ಸ್ ಬೇರೆ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯ BO ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಯಾರ್ಯಾರು ಪೇರೆಂಟ್ಸ್ಗೆ ಏನೇನು ಸಮಸ್ಯೆಗಳಿದೆ, ಅವ್ರ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ ಅಥವಾ ಇಲ್ಲಿಗಲ್ ಆ್ಯಕ್ಟ್ಸ್ ಆಗಿದೆಯಾ ಅಂತಂದೂ ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಅದೇನು ಯಾವ್ಯಾವ ಇಲಾಖೆಯಿಂದ ಏನು ಕ್ರಮ ತಗೊಳ್ಬೇಕು ಅದನ್ನು ಬಿಗಿಯಾದ ಕ್ರಮನ ತಗೊಳ್ತಾರೆ. ಫ್ಯಾಮಿಲಿ ಆರೋಪಗಳೇನು ಮತ್ತು ಅವರು ಕೊಟ್ಟಿರೋಂಥ ದೂರಿನಲ್ಲಿ ಏನು ಆರೋಪ ಮಾಡ್ತಾರೆ? ಅದೇ ಒಬ್ಬ PT ಟೀಚರು ನಮ್ಮ ಮಗನಿಗೆ ಹಲ್ಲೆ ಮಾಡಿದ್ದಾರೆ, ಆದುದರಿಂದ ಡೆತ್ ಆಗಿದೆ ಅಂತಂದು ಫ್ಯಾಮಿಲಿ ಮೆಂಬರ್ಸ್, ಅಪ್ಪ ಅಮ್ಮ ಮತ್ತು ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಇದೆ ಕೊಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತೀವಿ. ಪೋಸ್ಟ್ ಮಾರ್ಟಮ್ನಲ್ಲಿ ಯಾವ ರೀತಿ ಬರ್ತದೆ ಏನು ಅಂತ ತನಿಖೆನ ಮುಂದುವರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ. ತನಿಖೆ ಮಾಡಬೇಕು. ತನಿಖೆ ಮಾಡಿದ ನಂತರ ಆಡಳಿತ ಮಂಡಳಿಯವರು ಕೂಡ ಇಲ್ಲ, ತನಿಖೆನ ನಾವು ನೋಡಬೇಕು. ಈಗಲೇ ಐ ಕೆನಾಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನೋಡಿ, ಮತ್ತು ಕಾನೂನು ಪ್ರಕಾರ ಯಾರ್ಯಾರ್ದು ಲೋಪದೋಷಗಳಿದ್ದಾವೆ, ಇಲ್ಲಿಗಲ್ ಆ್ಯಕ್ಟ್ಸ್ ಏನಾದ್ರು ಆಗಿದೆಯಾ ಏನು ಅಂತ ನೋಡಿ ಕ್ರಮ ಅವ್ರ ಬಗ್ಗೆ ನನಗೆ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿರೋ ಬಗ್ಗೆ ನಾನು ಇಲ್ಲೇ ಸಾರ್ವಜನಿಕರಿಗೆ ಮತ್ತು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ. ಇಲ್ಲಿಗೆ ಮಾನವೀಯತೆ ದೃಷ್ಟಿಯಿಂದ ಕೂಡ ಇಲ್ಲಿಗೆ ಮಾತುಕತೆಗೂ ಕೂಡ ಬರ್ತಿಲ್ಲ. ಮಗು ವಿಚಾರ ಸಾವನ್ನಪ್ಪಿದೆ ವಿಚಾರ ಅಲ್ಲ, ಅದು ನೀವು ಅವ್ರ ಹತ್ರ ಕೇಳ್ತಾರೆ.
ಸರ್ ಈಗ ವಸತಿ ಶಾಲೆಗಳು ಸರ್ ದೇವರಲ್ಲಿ ಹಿಂದೆ ಒಂದು ಘಟನೆ ಆಯ್ತು ವಸತಿ ಶಾಲೆ ಈಗ ಪದೇ ಪದೇ ವಸತಿ ಶಾಲೆ ಆಗ್ತಾ ಇರ್ತದೆ ಇದ್ರ ಬಗ್ಗೆ ಏನಾದರೂ ಮುಂದೆ ಅವ್ರಿಗೆ ಕ್ರಮ ತಗೊಳ್ತಾರೆ ಶಿಕ್ಷಣ ಇಲಾಖೆ ಅವ್ರು ಗಮನಿಸ್ತಾ ಇದನ್ನು ಕೂಡ ಬಿ ಅವ್ರು ಬರ್ತಾ ಇದ್ದಾರೆ, ಅವ್ರ ಪೇರೆಂಟ್ಸು ಕೂಡ ಇದ್ದಾರೆ. ಏನೇನು ಸಮಸ್ಯೆಗಳಿದೆ ಅವ್ರಿಗೆ ಹೇಳ್ತು ಅಂತಂದರೆ ಅವ್ರಿಗೆ ಪವರ್ಸ್ ಇರ್ತದೆ.